ಭವ್ಯ ಹಾಗೂ ದಿವ್ಯಾ ಇಬ್ರಿಗೂ ಅಕ್ಕ ತಂಗಿ ಕರಿಷ್ಮಾ ಕಪೂರ್ ಕರೀನಾ ಕಪೂರ್ ತಂಗಿ ಇವ್ರಿಬ್ರು ಸಕ್ಸಸ್ ಸಂತೋಷ ಸಮೃದ್ಧಿ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಪ್ರತಿಯೊಬ್ರು ಇದರ ಅಡ್ವಾಂಟೇಜ್ ನ ಪಡ್ಕೊಳ್ಳಿ ಸ್ಕಿನ್ ಟ್ರೀಟ್ಮೆಂಟ್ ತಗೊಂಡು ಈಗ ಹೆಂಗಿದ್ದೀರೋ ಒಳ್ಳೆ ಕೋಟ್ ತರ ಇದು ಋತಿಕ್ ರೋಷನ್ ತರ ಮಾಡಿ ಕಳಿಸ್ತೀರ ಸೊ ಅದು ಈ ಸಲೂನ್ ನ ಒಂದು ಹೈಲೈಟ್ ಭವ್ಯ ಅಂಡ್ ದಿವ್ಯಾಗೆ ಶುಭಾಶಯಗಳು ಮತ್ತಷ್ಟು ಬ್ರಾಂಚ್ ಓಪನ್ ಆಗಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಪಕ್ಕದ ಈ ರೋಡ್ ತುಂಬಾ ನಿಮ್ದೆ ಆಗಲಿ ಯಾವ ಮಟ್ಟಿಗೆ ಬೆಳೀಲಿ ಅಂದ್ರೆ ಅಕ್ಕ ಪಕ್ಕ ಬಿಲ್ಡಿಂಗು ತಗೊಂಡು ಅಲ್ಲೂ ಬ್ರಾಂಚ್ ಓಪನ್ ಆಗಂಗಿಲ್ಲ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ. ಒಂದು ಸಲೂನ್ ಓಪನ್ ಆಗಿರುತ್ತದೆ, ಸ್ಕಿನ್ ಟ್ರೀಟ್ಮೆಂಟ್. ಇಲ್ಲಿ ಹೇಗಿರುತ್ತದೆ ಅಂತ ಹೇಳಿದ್ರೆ, ಯೂಶಲಿ ಎಲ್ಲರಿಗೂ ಈಗಿನ ವಾಟರ್, ಫುಡ್ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಇಂದ ಸ್ಕಿನ್ ಸಂಬಂಧಿತ ಬಹಳಷ್ಟು ಸಮಸ್ಯೆಗಳಿರುತ್ತೆ. ನಿಮ್ಗೆ ಗೊತ್ತು, ಈಗ ನಾವು ಮಾಮೂಲಿ ಆದ್ರೆ ಮೊದಲಿಗೆ 20-30 ವರ್ಷದಿಂದ ಹೆಂಗಿದ್ರೆ ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ ಬಿಡ್ತಾ ಇತ್ತು, ಏನೂ ಆಯ್ತಿಲ್ಲ. ಈಗ ಕರೋನಾ ಬಂದ್ಮೇಲೆ ಬರ್ಬಾದ್ ರೋಗ ಎಲ್ಲ ಬರ್ತದೆ. ಊಟದಲ್ಲಿ, ಫುಡ್ ಅಲ್ಲಿ ಸತ್ವ ಇಲ್ಲ, ಅದ್ರ ಪ್ರೋಟೀನ್ಸ್, ವಿಟಮಿನ್ಸ್ ಇಲ್ಲ. ಇನ್ನು ಬಿಸಿಲು, ಹೆವಿ ಬಿಸಿಲು, ಮುಖ ಸಿಂಡ್ರಿಸ್ಕೊಂಬಿಟ್ಟು ಒಣಿಕೊಂಬಿಟ್ಟಿರ್ತದೆ. ಇನ್ನು ಇವೆಲ್ಲ ಆದಾಗ ಏನಾಗಿರ್ತದೆ, ಆಬ್ವಿಯಸ್ಲಿ ಮೇನ್ ಪ್ರಾಬ್ಲಮ್ ಏನು, ಸ್ಕಿನ್ ಪ್ರಾಬ್ಲಮ್. ಸೊ ಅಂತವ್ರು ಬನ್ನಿ, ಸಾಕಾಗಿ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ದಿವ್ಯಾ ಭವ್ಯ ರೆಡಿ ಆಗಿ ಕೂತವ್ರೆ. ಇಬ್ರು ಓಪನ್ ಮಾಡಿ ಕೂತವ್ರೆ ಒಂದು ಸಲೂನ್. ಸೊ ಡೆಫಿನೆಟ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಇಬ್ರು ಅಕ್ಕ ತಂಗಿ ಕೂತ್ಕೊಂಡು ಪ್ಲಾನ್ ಮಾಡಿ ಒಂದು ಒಳ್ಳೆಯ ಏನ್ ಹೇಳ್ತಾರೆ ಸ್ಕಿನ್ ಟ್ರೀಟ್ಮೆಂಟ್ ಜನಕ್ಕೆ, ಈಗಿನ ಜನರೇಷನ್ಗೆ ಏನಾಗತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಸೌಂದರ್ಯದ ಬಗ್ಗೆ ಎಲ್ಲರಿಗೂ ಪ್ರಜ್ಞೆ ಇದ್ದೇ ಇರ್ತದೆ. ಎಲ್ಲರಿಗೂ ಅಷ್ಟೇ. ಈ ಒಂದು ಹುಡುಗಿನೇ ಸುಮ್ನೆ ಮನೆಯಿಂದ ಹೊರಗಡೆ ಬರ್ತಾಳವ, ಅವ್ನು ರೆಡಿಯಾಗಿ, ಆಕ್ಚುಲಿ ಅವ್ಳು ರೆಡಿ ಆಗ್ಬೇಕು ಅಂತ ಒಂದ್ ಪಾಯಿಂಟ್ ಆದ್ರೆ ಒಂದ್ 500-100 ಜನ ನೋಡ್ಬೇಕು, ನಾನು ಮುಂದೆ ಚೆನ್ನಾಗಿ ಕಾಣಬೇಕು ಅನ್ಕೊಂಡೆ ರೆಡಿ ಆಯ್ತಾರೆ. ಅಂತವ್ರಿಗೆ ಇದು 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇಂದಿರಾನಗರಲ್ಲಿ. ತುಂಬ ಖುಷಿ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಇಬ್ಬರು ಅವರೊಬ್ಬ ದಿವ್ಯಾ ಮತ್ತು ಭವ್ಯ ಇಬ್ಬರು ಹುಡುಗಿಯೇ ನಿಂತ್ಕೊಂಡು ಇಷ್ಟೆಲ್ಲ ಮಾಡಿ, ಫಸ್ಟ್ ಬ್ರಾಂಚ್ ಬಂದು ಸ್ಕಿನ್ ರಿನ್ಯೂವಲ್ ಅಂತ GP ನಗರಲ್ಲಿದೆ, ಅದಾದಮೇಲೆ ಇವಾಗ ಇಂದಿರಾನಗರಲ್ಲಿ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಅವರಿಬ್ಬರು ನೋಡಿದ್ರೆ. ಇಬ್ಬರೇ ನಿಂತ್ಕೊಂಡು ಇಷ್ಟು ಜವಾಬ್ದಾರಿ ತೊಗೊಂಡು ಏನೇ ಬಂದರೂ ಇಟ್ಸ್ ಏನೋ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡೂ ಇದ್ದೇ ಇರುತ್ತೆ. ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ. ದೊಡ್ಡದೇ, ಒಳ್ಳೇದಾಗಲಿ ಅವ್ರಿಗೆ. ಇದಕ್ಕೂ ಕೂಡ ನಾನು ಪ್ರಮೋಷನ್ ಮಾಡಿಕೊಡ್ತೀನಿ. ಓಕೆ, ನೀವು ಮುಂಚೆ ಸ್ಕಿನ್ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಂಡಿದ್ದೀರಾ ಅಲ್ವಾ? ಆ್ಯಂಡ್ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಯಾಕೆ ಈ ಸೆಲೂನ್ ಬರಬೇಕು? ಐ ಮೀನ್ ಇಟ್ಸ್ ಹುಡುಗರು ಬರ್ಬೋದು, ಹುಡುಗಿಯರು ಇಟ್ಸ್ ಯೂನಿಸೆಕ್ಸ್ ಅಲ್ವಾ? ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಯಾವುದೇ ಜಾಗಕ್ಕೆ ಹೋದರೂ ಅದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ಬೇಕಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು ಕೂಡ ಬಂದಾಗ ನಾನು ಸ್ಕಿನ್ ಕೇರು ಮತ್ತೊಂದು ಯಾವುದೂ ಮಾಡ್ತಾ ಇರಲಿಲ್ಲ. ಆರಾಮಾಗಿ ತಿನ್ಕೊಂಡು ತಿರುಗಾಡ್ಕೊಂಡಿದ್ದೆ. ಬಿಸಿಲಿಗೆ ಟ್ಯಾನ್ ಆದರೂ ಮತ್ತೊಂದಾದರೂ ಏನೋ ಒಂದು ಮಾಡ್ಕೊಂಡಿದ್ದೆ. ಇಲ್ಲಿಗೆ ಬಂದಾದಮೇಲೆ ಅವ್ರು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು. ಸ್ವೀಟ್ ಬಿಡಬೇಕು, ಔಟ್ಸೈಡ್ ಫುಡ್ ಬಿಡಬೇಕು, ಆಯಿಲ್ ಐಟಮ್ಸ್ ತಿನ್ನಬಾರ್ದು ಅಂತ. ಅದನ್ನೆಲ್ಲ ಬಿಟ್ಟು ಒಂದು 3 ತಿಂಗಳಿದ್ದೆ. ಅದಾದಮೇಲೆ ತಿರ್ಗಾ 1 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿರ್ಗಾ ಡಲ್ ಆಗಿದ್ದೀನಿ. ಅದನ್ನೆಲ್ಲ ಅಂದರೆ ಏನೇ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಗೈಡ್ ಮಾಡಿ ಪ್ರತಿಯೊಂದನ್ನು ನೀಟಾಗಿ ಹೇಳ್ತಾರೆ. ಅದನ್ನು ನಾನು ಫಾಲೋ ಮಾಡಿದಾಗ ಖಂಡಿತ ಅದು ಸಕ್ಸಸ್ ಆಗೇ ಆಗುತ್ತೆ. ನಿಮ್ಗೊಂದು ರಿಸಲ್ಟ್ ಸಿಗುತ್ತೆ, ಒಳ್ಳೆ ರಿಸಲ್ಟು. ಸಾಕಷ್ಟು ಜನ ಹೇಳ್ತಿದ್ರು ನನಗೂ ಹೋದಾಗ, ಏನು ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ, ವೈಟ್ ಆಗಿಬಿಟ್ಟಿದ್ಯಾ, ಬ್ರೈಟ್ ಆಗಿದೆಯಾ ಅಂತ. ಅದಕ್ಕೆಲ್ಲ ನಾನು ಸ್ಕಿನ್ ರಿನ್ಯೂವಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂದಿರಾನಗರಲ್ಲಿ ದೊಡ್ಡದಾಗೆ ಓಪನ್ ಮಾಡಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ. ಒಳ್ಳೇದಾಗಲಿ. ಬಾಡಿಗೆ ಕಟ್ಟುವಷ್ಟು ದುಡ್ಡು, ಅದಕ್ಕಿಂತ ಒಂದು 10 ಪಟ್ಟಷ್ಟು ದುಡ್ಡು ಅವ್ರಿಗೆ ಸಿಗಲಿ ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಅವರು ಎಲ್ಲರನ್ನೂ ಬರೋವಂಥ ಒಂದು ಏನಂತಾರೆ, ಬಂದವರೆಲ್ಲ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಫ್ರೆಂಡ್ಲಿ ಬಾಂಡಿಂಗ್ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬರು ಸ್ಟಾಫ್ಸ್ ಆಗಿರ್ಬೋದು, ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು. ಪ್ರತಿಯೊಬ್ಬರು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ, ಖುಷಿಯಾಗಿ ಮಾತಾಡಿಸ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಎಷ್ಟು ಖುಷಿ ಆಗ್ತಿದೆ ಇವತ್ತು ನೀವು ದಿವ್ಯಾ ಅವರ ಈ ಒಂದು ಹೊಸ ವೆಂಚರ್ಗೆ ಬಂದಿದ್ರೆ ಓಪನಿಂಗ್ಗೆ? ಎಷ್ಟು ಖುಷಿ ಆಗ್ತಿದೆ? ಅಂಡ್ ದಿವ್ಯಾ ಅವ್ರಿಗೆ ಏನು ವಿಶ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ದಿವ್ಯಾ ಅವ್ರ ಕಂಗ್ರ್ಯಾಚುಲೇಷನ್ಸ್. ಆಕ್ಚುಲಿ ನಾನು ಅವ್ರದ್ದು ಇನ್ನೊಂದು ಬ್ರಾಂಚಿಗೆ ಹೋಗಿದ್ದೀನಿ. ಸೊ ಅಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಸೊ ಸಲೂನ್ ಅಂತ ಆಕ್ಚುಲಿ ಇದು ಸಲೂನ್ ಅಂಡ್ ಕ್ಲಿನಿಕ್ ಎರಡು ಮರ್ಜ್ ಮಾಡಿರೋದಿದು. ಸೊ ಐ ಗೆಸ್ ಚೆನ್ನಾಗಿ ಓಡುತ್ತೆ ಇದು. ಬಿಕಾಸ್ ಸಲೂನ್ ಅಂದ್ರೆ ಎಲ್ಲರೂ ಯೂಶಲ್ ಆಗಿ ಬಂದೇ ಬರ್ತಾರೆ, ಅದ್ರ ಜೊತೆ ಕ್ಲಿನಿಕ್ ಅಂದ್ರೂ ಬಂದೇ ಬರ್ತಾರೆ. ಅಲ್ಲಿನ ಕಸ್ಟಮರ್ಸ್ ನ ಇಲ್ಲಿ ಹೇಳ್ಕೊಬಹುದು, ಇಲ್ಲಿನ ಕಸ್ಟಮರ್ಸ್ ನ ಅಲ್ಲಿ ಹೇಳ್ಕೊಬಹುದು. ಸೊ ಅಲ್ಲ ಬಂದ್ರೆ ನೋಡಿ ಹಿಂಗೆ ದುಡ್ಡು ಮಾಡೋರಿ. So yeah, all the best. Thank you. Congratulations once again. Yeah, thank you so much, Kavi. ಅಂಡ್ ಮ್ಯಾಮ್, ಹೇಗೆ ಇಲ್ಲಿನ ಐ ಮೀನ್ ಈ ಏರಿಯಾದಲ್ಲಿ ನಿಮ್ ಸಲೂನ್ ಅಲ್ಲಿ ಏನೇನ್ ಸರ್ವಿಸ್ ಸಿಗುತ್ತೆ, ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಯಾ ಸರ್, ಇವಾಗ ಎಲ್ಲಾ ತರದ ಸಲೂನ್ ಅಂತ ಅಂದ್ರೆ ಯೂಶಲಿ ಬರೀ ಸಲೂನ್ಸ್ ಇರುತ್ತೆ, ಅಥವಾ
ಬೇರೆ ತರ ಟ್ರೀಟ್ಮೆಂಟ್ಸ್ ತರ ಸರ್ವಿಸಸ್ ಇರುತ್ತೆ. ಬಟ್ ಇದು ಒಂದು ಆಲ್ ಇನ್ ಒನ್ ಅನ್ನೋ ತರ. ಸೊ ಲ್ಯಾಶ್ ಎಕ್ಸ್ಟೆನ್ಷನ್ಸ್ ಆಗ್ಬೋದು, ನೇಲ್ ಎಕ್ಸ್ಟೆನ್ಷನ್ಸ್ ಆಗ್ಬೋದು, ಮತ್ತೆ ಸಾಲೂನ್ ಆಗ್ಬೋದು. ಸಾಲೂನ್ ಇನ್ ದ ಸೆನ್ಸ್ ನಿಮಗೆ ಹೇರ್ ಕಟ್, ಹೇರ್ ಕಲರಿಂಗ್ ಈ ತರದ್ದೆಲ್ಲ ಸಿಗುತ್ತೆ. ಸೊ ದಿಸ್ ಇಸ್ ಫಸ್ಟ್ ಓಪನಿಂಗ್ ಅಂದ್ರೆ ಫಸ್ಟ್ ಬ್ರಾಂಚ್, ಇದು ಮೇನ್ ಬ್ರಾಂಚ್ ಇವಾಗ ಇದು ಇಂದಿರಾನಗರದಲ್ಲಿ. ಅಂಡ್ ಸ್ಕಿನ್ ಟ್ರೀಟ್ಮೆಂಟ್ಸ್ ಕೂಡ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಟ್ರೀಟ್ಮೆಂಟ್ಸ್ ಕೂಡ ಇದೆ. ಸೊ ಇದು ಸ್ಕಿನ್ ರಿನ್ಯೂವಲ್ ಅಂತ ನಮ್ಮ ಕ್ಲಿನಿಕ್ ಹೆಸರು. ಅದು ಸೆಕೆಂಡ್ ಬ್ರಾಂಚ್ ಇಲ್ಲಿಗೆ. ಸೊ ಫಸ್ಟ್ ಬ್ರಾಂಚ್ JP ನಗರ್ ಸೆಕೆಂಡ್ ಫೇಸ್ ಅಲ್ಲಿ ಇದೆ. ಸೊ ಅದು ತುಂಬಾ ಸುಮಾರು ವರ್ಷಗಳಿಂದ ನಡ್ಕೊಂತಾ ಬಂದಿದೆ, ತುಂಬಾ ಚೆನ್ನಾಗಿ ನಡೀತಾ ಬಂದಿದೆ. ಸೊ ಇಲ್ಲಿ ಸೆಕೆಂಡ್ ಬ್ರಾಂಚ್. ಸೊ ಸ್ಕಿನ್ ರಿನ್ಯೂವಲ್ ಅಲ್ಲಿ ನಿಮ್ಗೆ ಯಾವುದೇ ತರ ಸ್ಕಿನ್ ರಿಲೇಟೆಡ್ ಮತ್ತೆ ಹೇರ್ ರಿಲೇಟೆಡ್ ಟ್ರೀಟ್ಮೆಂಟ್ ಸಿಗುತ್ತೆ. ಅಫ್ಕೋರ್ಸ್ ಹೈಡ್ರಾ ಫೇಶಿಯಲ್, ಲೇಸರ್ ಹೇರ್ ರಿಡಕ್ಷನ್, ಈ ತರದ್ದು ಹಲವಾರು ಟ್ರೀಟ್ಮೆಂಟ್ಸ್ಗಳು ನೀವು ತಗೋಬಹುದು. ಓಕೆ. ಅಂಡ್ ನೀವು ಹೇಳಿದ್ರಿ ಅವ್ರದ್ದು ಇನ್ನೊಂದು ಬ್ರಾಂಚಿಗೆ ನಾವು ವಿಸಿಟ್ ಮಾಡಿದ್ರಿ ಅಂತ. ಐ ಮೀನ್ ಇಲ್ಲಿ ಬರೋ ಹುಡುಗಿಯರಿಗೆ ಆಗಿರ್ಬೋದು, ಇವಾಗ ಯಾರ್ಯಾರು ಸರ್ವಿಸ್ ಮಾಡಿಸ್ಕೋಬೇಕು ಅವ್ರಿಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀವಿ? ಅಂಡ್ ಯಾಕೆ ಈ ಸೆಲೂನಿಗೆ ಬರಬೇಕು, ಏನ್ ಹೇಳಕ್ ಇಷ್ಟಪಡ್ತೀವಿ? ನಾನು ಇವ್ರ ಹತ್ರ ಹೇರ್ ರಿಡಕ್ಷನ್ ಸರ್ವಿಸ್ ಮಾಡಿಸ್ತಾ ಇದ್ದೆ ಫೇಸ್ಗೆ. ಸೊ ತುಂಬಾ ರಿಸಲ್ಟ್ ಬೇಗನೆ ಬರುತ್ತೆ. ಸೊ ಐ ಗೆಸ್ ನನ್ನ ರಿಸಲ್ಟ್ ನೋಡಿ ನಾನು ರೆಫರ್ ಮಾಡಕ್ ಇಷ್ಟಪಡ್ತೀನಿ. ಸೊ ನನ್ನ ರಿಸಲ್ಟ್ ನೋಡ್ಬಿಟ್ಟೆ ಅವ್ರನ್ನ ರೆಫರ್ ಮಾಡ್ತೀನಿ ನಾನು. ಸೊ ಐ ಗೆಸ್ ನಾನು ಯೂಸ್ ಮಾಡ್ತಿರೋದ್ರಿಂದ ಅವ್ರ ಸಲೂನ್ ಸರ್ವಿಸಸ್ನ, ಸೊ ಐ ಗೆಸ್ ಎಲ್ಲರಿಗೂ ರೆಫರ್ ಮಾಡ್ತೀನಿ. ಸೊ ಏನು ನೀವು ಫಸ್ಟ್ ಒಂದ್ಸಲ ಮಾಡಿಸ್ಕೊಳ್ಳಿ, ಅದಾದ್ಮೇಲೆ ರಿಸಲ್ಟ್ ನೋಡಿ, ಅದಾದ್ಮೇಲೆ ಆರಾಮಾಗಿ ಬಂದ್ ಮಾಡಿಸ್ಕೊಳ್ಳಿ. ಏನ್ ಮ್ಯಾಮ್ ಸ್ಟಾರ್ಟ್ಅಪ್ ಆಫರ್ಸ್ ಏನೇನಿದೆ ನಮ್ಮ ಹುಡುಗಿಯರು ಬರ್ಬೇಕು ಅಂದ್ರೆ? ಡೆಫಿನೆಟ್ಲಿ ವಿಲ್ ಗಿವ್ ಯು ದ ಡಿಸ್ಕೌಂಟ್ಸ್ ಅಂತ ಡೆಫಿನೆಟ್ಲಿ ಕೊಡ್ತೀವಿ. ಸೊ ನಾವು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆಗ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡ್ತೀವಿ. ಸ್ಟೇ ಟ್ಯೂನ್ಡ್. ಆದ್ರೂ ಒಳ್ಳೇದಾಗಬೇಕು ನಿಮ್ಗೆ, ಕಷ್ಟಪಟ್ಟು ಕಟ್ಟಿದ್ದೀರಾ, ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್. ಆರ್ದಾಸ್ ಕನ್ನಡದ ಎಲ್ಲ ಹೃದಯಕ್ಕಿಂತ ನನ್ನ ಸ್ನೇಹಿತ ರಕ್ಷಕ್ ಒಳ್ಳೇದಾಗಿ, ತುಂಬಾ ಪ್ರತಿಭಾವಂತ. ನಿಮಗೆ ಬಹಳಷ್ಟು ಜನ ಟ್ರಾವೆಲ್ ಮಾಡ್ತಾರೆ, ಸತ್ಯ ಹೇಳ್ತೀನಿ, ಆಗ್ಲಿ ಮನುಷ್ಯ ಒಳ್ಳೆ ಹುಡುಗ. ನಾನು ಒಬ್ಬ ವ್ಯಕ್ತಿ ಸ್ನೇಹ ಮಾಡಕ್ ಮುಂಚೆ ಅಳದು ತೂಗಿ ಯೋಚನೆ ಮಾಡ್ತೀನಿ. ನಿಮ್ಗೆ ಟ್ರಾಲ್ ಆಗಿ ಕಂಡಿರ್ತಾನೆ, ನಿಮ್ಗೆ ಮೇಮ್ಸ್ ಅಲ್ಲಿ ತಮಾಷೆಗೆ ಕಂಡಿರ್ಬೋದು. ವೈಯಕ್ತಿಕವಾಗಿ ನಾನು ಈತನ ಬಲ್ಲೆ, ತುಂಬಾ ಒಳ್ಳೆ ಹುಡುಗ. ಇವತ್ತು ಕಾರ್ಯಕ್ರಮಕ್ಕೆ ಕರೆದಕ್ಕೆ ಏನು ಇಸ್ಕೊಳ್ಳೋಕೆ ಬಂದಿದ್ದೀನಿ, ಅದು ರಕ್ಷಕ್ ಬಲ್ಲರ ಪ್ರೀತಿ. 50,000 ರಕ್ಷಕ್ ಒಪ್ಪಿಡ್ಬೇಕಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು.